ಇದ್ರಲ್ಲೆಲ್ಲ ನೋಡ್ತೀಯ ಟಿವಿಲೆಲ್ಲ. ಇವಾಗ ನಿಂಗೆ ಕಣ್ ಕಾಣಿಸುತ್ತೆ ಇಲ್ಲಿ ಏನಿದೆ ಕಣ್ಣಲ್ಲಿ ಅಂತ. ಕೊಡ್ಸಿಲ್ಲ ಅಂದ್ರೆ ಅಲ್ಲಿ ಕೊಡ್ತೀಯ. ನನಗೆ ಕೊಬ್ಬರಿ ಮಿಠಾಯಿ ಅಂದರೆ ಇಷ್ಟ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವ್ಲಾಗ್ನ ನನ್ನ ಮಗಳು ಸ್ಕೂಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 9:30. ಯಾಕಪ್ಪ ಇನ್ನ ಇಲ್ಲ ಕುತ್ಕೊಂಡಿದ್ದೀನಿ ಅಂದರೆ ಮಗಳಿಗೆ ಸ್ವಲ್ಪ ಕಣ್ಣು ಕೆಂಪುಗಾಗ್ಬಿಟ್ಟಿದೆ. ಸೊ 10 ಗಂಟೆಗೆ ಅವಳಿಗೆ ಬ್ರೇಕ್ ಕೊಡ್ತಾರೆ. ಸ್ನ್ಯಾಕ್ಸ್ ಮುಗಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಚಿನ್ನಿ ಅಂತ ಹೇಳಿದ್ದೀನಿ. ಸೊ ಹಂಗಾಗಿ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೇನಪ್ಪ ಅಂದರೆ ಅವಳಿಗೆ ಹೋಮ್ವರ್ಕ್ ಕೊಡ್ತಾರೆ ಎವ್ರಿ ಫ್ರೈಡೇಸ್ ಹೋಮ್ವರ್ಕ್ ಕೊಡ್ತಾರೆ. ಅದು ಹೋಮ್ವರ್ಕ್ ಬರೆಯೋದಂದ್ರೆ ಅವಳಿಗೆ ತುಂಬ ಇಷ್ಟ. ಸೊ ಅದಕ್ಕೆ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀನಿ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನು ½ an hour. ನೋಡಿ ನನ್ನ ಗಾಡಿ ಮನೆಯಿಂದ ಇನ್ನೇನು ರೋಡ್ ಕಟ್ ಆಗ್ತಾ ಇದ್ವಿ ಏನು ಪರಿಸ್ಥಿತಿ ಆಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇದು ಫುಲ್ ಕಂಪ್ಲೀಟ್. ನಾನು ಮಗಳು ಕುತ್ಕೊಂಡಿದ್ದೀವಿ ಗಾಡಿ ಮೇಲೆ ಬಂದು ಕಂಪ್ಲೀಟ್ ಕಟ್ ಆಗ್ಬಿಟ್ಟಿದೆ. ನಮ್ಮಪ್ಪ ಫಿಕ್ಸ್ ಮಾಡ್ಬಿಟ್ಟು ಕಳ್ಸಿದ್ದಾರೆ. ಹೋಗ್ತಾ ಗ್ಯಾರೇಜಿಗೆ ತೋರ್ಸ್ಕೊಂಡು ಹೋಗ್ಬೇಕು. ಇಲ್ಲಿ ನೋಡಿ ನೆಟ್ಟು ಇಲ್ಲೂ ಬಿಚ್ಕೊಬಿಟ್ಟೈತೆ, ಇಲ್ಲೂ ಬಿಚ್ಕೊಂಡೈತೆ ನೋಡಿ ಹೆಂಗಾಗಿದೆ. ಮೇನ್ ರೋಡಲ್ಲಿ ಏನಾದ್ರು ಬಂದ್ಬಿಟ್ಟು ಈ ತರ ಆಗಿದ್ರೆ ಏನ್ ಗೊತ್ತಿ. ಈ ಸ್ಕೂಲಲ್ಲಿ ಮೇನ್ ಅಟ್ರಾಕ್ಷನ್ ಅಂದರೆ ತುಂಬ ದೊಡ್ಡದಾಗಿದೆ. ಎನ್ವೈರ್ನಮೆಂಟ್ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಎಲ್ಲ ಮಕ್ಕಳು ಆಟಾಡೋಕ್ಕೆ ಆಗಿರ್ಬೋದು, ಗ್ರೌಂಡ್ಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದೊಂದು ಖುಷಿ. ನಟ್ ಫುಲ್ಲು ಲೂಸ್ ಆಗ್ಬಿಟ್ಟಿತ್ತು. ಎಲ್ಲಮ್ಮ ಕಣ್ ತೋರ್ಸು. ಎಲ್ಲಮ್ಮ ಗಾಡಿ ರೆಡಿ ಮಾಡ್ತಾವ್ರೆ. ನಾವಿಲ್ಲಿ ಕುತ್ಕೊಂಡಿದ್ದೀವಿ. ಚಿನ್ನಿ ಸ್ಕೂಲಿಗೆ ಚಕ್ಕರ್ ಹಾಕ್ಬಿಟ್ಟವಳೆ. ಕಣ್ಣು ಚೆನ್ನಾಗೈತಲ್ಲಮ್ಮ ಇವಾಗ. ಆಯ್ತು, ಒಂದ್ಸಲ ಹಾಸ್ಪಿಟ್ಲಿಗೆ ತೋರಿಸ್ತೀನಿ ಸರಿನಾ? ಹಾಕಮ್ಮ. ಗೈಸ್ ಈಗ ಹಾಸ್ಪಿಟ್ಲ್ ಹುಡ್ಕೊಂಡು ಬಂದ್ವಿ ಮಾದನಾಯಕನಹಳ್ಳಿಗೆ. ನಮ್ಮಪ್ಪ ಇಲ್ಲೊಂದು ಹಾಸ್ಪಿಟ್ಲ್ ಇದೆ ಕಣ್ ಡಾಕ್ಟ್ರದ್ದು, ಹೋಗಮ್ಮ ಅಂದರು. ಅಡ್ರೆಸ್ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಸಿಕ್ತು ನೋಡಿ, ವೈಭವ ನೇತ್ರಾಲಯ. ತೆಗ್ದಿದ್ರೆ ಸಾಕು ಸದ್ಯ. ಇಷ್ಟೆಲ್ಲ ಹುಡುಕೊಂಬಂದಿದ್ದೀವಿ. ಪಾಚಿನಿ ಬೇಗ ಬೇಗ. ಮೇಲ ಕೆಳಗ? ಮೇಲೆ ಇರ್ಬೇಕು ನಡಿ. ಬಾರಮ್ಮ. ಮತ್ತು ನೀನೇ ಹೇಳ್ಬೇಕು ಏನಾಗಿದೆ ಅಂತ. ನಿಧಾನ. ಅಯ್ಯೋ, ಎಷ್ಟು ಫ್ಲೋರು? 2 ಫ್ಲೋರು ಅಲ್ಲ. ಅಡ್ರೆಸ್ ಹುಡ್ಕೊಂಡ್ಬಂದ್ರು 2 ಫ್ಲೋರ್ ಮೇಲೆ ತಿಳಿತಾ ಇದ್ದೀವಿ. ಕರಮ ಟೆನ್ಷನ್ನು. ಬಾ ನೋಡೋಣ ಕೆಳಗೆ. ಮೇಲೆ ಹಾಕಿದ್ದು ಬೋರ್ಡು ನೋಡಿದ್ರೆ 2 ಫ್ಲೋರ್ ಮೇಲಿಲ್ಲ. ಗೈಸ್, ಫಸ್ಟ್ ಫ್ಲೋರೇ. ನಾನು ಇದು ಆಪ್ಟಿಕಲ್ಸ್ ಬರೀ ಸ್ಪೆಕ್ಸ್ ಅಂಗಡಿ ಅಂದ್ಬಿಟ್ಟು ಮೇಲ್ಗಡೆ ಹೋಗ್ತಾ ಇದ್ದೀನಿ. ಯಪ್ಪ ಎಂತ ಮೆಂಟ್ಲು ನೋಡಿ. ಇಲ್ಲೇ ಐತೆ ಬಾಚಿನಿ, ಇಲ್ಲೇ ಇದೆ ಹಾಸ್ಪಿಟಲ್ಲು ನೋಡಿ. 300 ರೂಪಾಯಿ ಪೇ ಮಾಡಿಸ್ಕೊಂಡ್ರು ಕನ್ಸಲ್ಟೇಷನ್ಗೆ. ಬನ್ನಿ ಈಗ ಹೋಗೋಣ. ಬಾಚಿನಿ ನಡಿ ನಡಿ. ಏನು ಮಾಡೋಣ ನಡಿ, ಚೆಕ್ ಮಾಡ್ತಾರೆ. ನಿನ್ ಡಾಕ್ಟರ್ ಆಗ್ತಿಯಲ್ಲ, ಊರು ಕಾಲಿಗೆ ನೀರು
ನೀಲ್ ಡೌನ್ ಮಾಡಮ್ಮ, ಹಿಂಗೆ ಹಿಂಗೆ ಕಾಲು ಹಿಂಗೆ ಕೂರ್ಕೊಂಡು. ಭಯ ಅವಳಿಗೆ, ಫಸ್ಟ್ ಟೈಮ್ ಈ ಥರ ಎಲ್ಲ ನೋಡ್ತಾ ಇರೋದು ಅವಳು. ಇದು ಮಾಡಿ ನೀಲ್ ಡೌನ್ ಮಾಡ್ಬಿಡು. ಇದು ಹಂಗೆ ಇದು ಹಿಂದಕ್ಕೆ ಎದ್ರುಕೊಂಬೇಡ ಅಮ್ಮ. ನಿನ್ ಕಣ್ಣಲ್ಲಿ ಏನಿದೆ ಅಂತ ಟೆಸ್ಟ್ ಮಾಡ್ತಾರೆ ಅವರು. ಅಷ್ಟೇ, ಕೈ ತೆಗೆದ್ರೆ ಅಷ್ಟೇ ಇಡ್ಬೇಕು. ನೀನು ಹಂಗೆ ಇಡು, ಹಂಗೆ ಇಲ್ಲಿ ನನ್ಗೆ ಕಾಣಿಸ್ತಾ ಇದೆಯಾ ನಿನ್ ಕಣ್ಣು? ಹಂಗೆ ಇರು. ಇದ್ರಲ್ಲೆಲ್ಲ ನೋಡ್ತೀಯ ಟಿವಿಲೆಲ್ಲ, ಇವಾಗ ನಿನ್ ಕಣ್ ಕಾಣಿಸುತ್ತೆ ಇಲ್ಲಿ ಏನಿದೆ ಕಣ್ಣಲ್ಲಿ ಅಂತ. ಗೊತ್ತಾಯ್ತಾ? ಚೆನ್ನಾಯ್ತಾ? ಚೆನ್ನಾಯ್ತಮ್ಮ? ತಾತಂಗೆ ತೋರಿಸ್ತೀನಿ ಹಿಂಗೆಲ್ಲ ಮಾಡಿದ್ರು ನೋಡಪ್ಪ ಅಂತ. ಹಿಂದಕ್ಕೆ ಹೋಗ್ಬೇಡ, ಹಂಗೆ ಇರು. ಮನೇಲಿ ಅಂತಲ್ಲ ಆಗಿತ್ತಾ? ಇಲ್ಲ ಇಲ್ಲ ಇಲ್ಲ. ಕೆಳಗಡೆ ನೋಡು. ನೈಟು ಬೆಳಗ್ಗೆ ಎದ್ಲಲ್ಲ ಅವಾಗ ಫುಲ್ ಕೆಂಪಗಾಗಿತ್ತು. ಸ್ಕೂಲ್ಗೆ ಫುಲ್ ಹಿಂಗೆ ಅಂಟ್ಕೊಂಡಿದ್ದ. ಇಲ್ಲ ಇಲ್ಲ, ನೈಟ್ ಚೆನ್ನಾಗಿದ್ಲು, ಬೆಳಗ್ಗೆ ಎದ್ದಾಗ ಹಿಂಗಿತ್ತು. ಗೈಸ್, ಈಗ ಡೈಪರ್ ತಗೊಳಕ್ ಬಂದ್ವಿ ಮೆಡ್ ಪ್ಲಸ್ಸಿಗೆ. ನನ್ನ ಮಗನಿಗೆ ಡೈಪರ್ ಇಲ್ಲ ಅಂದ್ರೆ ಆಗೋದೇ ಇಲ್ಲ. ತಗೋ ಡೈಪರ್. ನಿನ್ನ ತಮ್ಮಂಗೆ ಡೈಪರ್ ಹಾಕಿ ಹಾಕಿ ಸಾಕಾಗ್ಬಿಡೈತೆ. ಏನು ನೋಡ್ತೀಯಾ? ಇಲ್ಲ ಐತೆ ಬಾ ಇಲ್ಲಿ. ತಗೋ. ಲಾರ್ಜು ದೊಡ್ಡ ತಗೋ. ಹಾಂ 60 ಪೀಸ್ ಕೊಡಿ. ಹಾಂ ಕೊಡ್ತಾರಿರೋ ಆಂಟಿ. ಎಳ್ಕೊಂಡು ನಡಿ. ಈ ಕಡೆ ನಡಿ ಎಳ್ಕೊಂಡು. ಎತ್ತೀನಿ ಹೋಗುತ್ತೆ, ಬೇಗ ನಡಿ. ನೋಡಿ ಗೈಸ್, ಇಷ್ಟಕ್ಕೆ 750 ರೂಪಾಯಿ. ಏನದು? ಇದೇನೋ 2 ಮೆಡಿಸನ್ ಕೊಟ್ಟವ್ರೆ. ಈ 2 ಮೆಡಿಸನ್ಗೆ ಕಣ್ ಡ್ರಾಪ್ಸ್ಗೆ 450 ರೂಪಾಯಿ ಇಸ್ಕೊಬಿಟ್ರು. ಏನಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗೋರು ಬಡವರಾದರೂ ಸರಿ ಶ್ರೀಮಂತರಾದರೂ ಸರಿ ಮಿನಿಮಮ್ 500 ರೂಪಾಯಿ ಕನ್ಸಲ್ಟೇಷನ್ನು ಹಾಕ್ತಾರೆ. 1-2 ಸಾವಿರ ಬಿಲ್ಲು. ಏನು ಮಾಡೋದು, ವಾಸಿ ಆಗಬೇಕು ಅಂದರೆ ಹೋಗಲೇಬೇಕು. ಗೈಸ್, ಫೈನಲಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿದ್ದೀವಿ ನಮ್ಮ ದಿಯಾ ಮನೆಗೆ ಹೊರಡೋದಕ್ಕೆ. ಮಗಳಿಗೂ ಕಣ್ಣಿಗೆ ಸ್ವಲ್ಪ ಡ್ರಾಪ್ಸ್ ಬಿಡಿ ಅಂತ ಹೇಳಿದರು. 3 ಟೈಮು ಒಂದು ವಾರ ಹಾಕಿ ಅಂತ ಹೇಳಿದ್ರು. ಕಮ್ಮಿ ಆದರೂ ಅಷ್ಟೇ, ಕಮ್ಮಿ ಆಗಿಲ್ಲ ಅಂದರೂ ಅಷ್ಟೇ ಅಂತ. ಸೊ ಇವಾಗ 2:30 ಹತ್ತತ್ರ ಕ್ಯಾಬ್ ಬುಕ್ ಮಾಡ್ತೀನಿ. ಆಟೋದಲ್ಲಿ ಹೋಗ್ತೀವಿ ಇವಾಗ. ನಾನಂತೂ ಬೆಳಗ್ಗೆಯಿಂದ ಒಂದೇ ಸಮ ಓಡಾಡಿ ಸುಸ್ತು ಸೋರೆಕಾಯಿ ಆಗಿಬಿಟ್ಟಿದ್ದೀನಿ. ಸೊ ಬನ್ನಿ ಇವಾಗ ಊಟ ಗೀಟ ಎಲ್ಲ ಒಂದು ರೌಂಡ್ ಮಾಡಿಕೊಂಡು ಆಮೇಲೆ ಹೊರಡೋದು ಅಂತ ಹೇಳಿ. ಸೊ ನಾನೇನೋ ರೆಡಿ ಅಂತ ನಾನೇನೂ ಆಗಿಲ್ಲ. ಅವರಿಬ್ಬರು ಆಟ ಆಡ್ತವ್ರೆ. ನಾನೆಲ್ಲ ಟವಲ್ಲು ಇದೆಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳವ್ರೆ. ಮನೆಗೆ ಬಂದು ಊಟ ಮಾಡ್ತಾ ಇದ್ದೀನಿ ನೋಡಿ. 4 ಗಂಟೆ ಆಗೋಯ್ತು ಬರೋ ಅಷ್ಟರಲ್ಲಿ. ನಮ್ಮಪ್ಪ ಅಲ್ಲೇ ಮಧ್ಯದ ರೋಡಲ್ಲಿ ಇಳ್ಕೊಂಡ್ರು. ಅವ್ರಿಗೇನೋ ಕೆಲಸ ಇತ್ತು ಬೆಂಗಳೂರು 1 ಅಂತ. ಇದು ಬಸ್ಸಾರು, ಚಿಕನ್ ಬಸ್ಸಾರು ಅಂತೇನೋ ಹೇಳ್ತಾರಲ್ಲ ಅದು. ಬಟ್ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಹಾಕಿ ಮಾಡಿದ್ರು, ಸಖತ್ತಾಯಿತು. ಎಟಕ್ಸಲ್ವ ಕಾಲ ಅವನಿಗೆ ಗುಂಡನಿ. ಎಷ್ಟು ಹೋಮ್ವರ್ಕ್ ಕೊಟ್ಟವ್ರೆ? ಇಲ್ಲೇ ಆಯ್ತಲ್ಲ. ಇರು ನೋಡ್ತೀನಿ. ಆಯ್ತಾ ಪೆನ್ಸಿಲ್ ಅದರಲ್ಲಿ? ನೋಡು. ಹೋಮ್ವರ್ಕ್ ಬರಿಬೇಕಾ ನೀನೀಗ? ಫಸ್ಟ್ ಕಾಪಿ ರೈಟಿಂಗ್ ಬರ್ದ್ಬಿಡು. ಲಾಸ್ಟ್ ಒಂದೇ ಒಂದು ಪೇಜ್ ಇರ್ಬೇಕು ಚಿನ್ನಿ, ಬರ್ದ್ಬಿಡಮ್ಮ. ಅಂಬ್ರಲ್ಲ
ಎಲ್ಲ ಹಂಗೆ ಅಂಡ್ಬೇಡಮ್ಮ. ಅದು ಫೋಲ್ಡರ್ ತೋರಿಸು. ನೋಡು ಏನೈತೆ ಅದರಲ್ಲಿ? ಕಲರ್ಫುಲ್. ಜಾಣ. ಸರಿ ಪೆನ್ಸಿಲ್ ಹುಡ್ಕೊಂಡಿರು ಫಸ್ಟು. ಕೊಟ್ಕೊಂಡು ರಾತ್ರಿ ಎಲ್ಲ ಪಾಪ ಮುಂಚೆ ನಿದ್ದೆನೇ ಬಂದಿಲ್ಲ. ಬೆಳಗಿನ ಜಾವ ನನ್ನ ಕಾಲು ನೋವು ಕೈ ನೋವು ಮಾತ್ರ ಬಾರೋ ಇಲ್ಲಿ. ತಿರ್ಗಾ ಬಿಸಿನೀರು ಬಂದೆಲ್ಲ ಇಟ್ಟು. ಯಾರು ಕೊಟ್ಟಿದ್ದು ಇದು? ಯಾರೋ ಮಣಿ ಅಂತ ನಾನು ಈ ಹುಣ್ಸೆಹಣ್ಣು ಇಲ್ಲ ಅಂದ್ಬಿಟ್ಟು 50 ಗ್ರಾಮು 100 ಗ್ರಾಮು ತರಿಸಿದ್ದೆ. ತಾಯಿ 50 ಗ್ರಾಮ್ ನನ್ನ ಹೆಂಗೆ ಎಷ್ಟಪ್ಪ ಬಂದಿದ್ದೆ? ಇಷ್ಟಪ್ಪ. ನಮ್ಮಪ್ಪ ಹೋಗಿ ತಂದಿದ್ದು. ಕಪ್ಗಾಗ್ಬಿಟ್ಟಿದ್ದು ಆಂಟಿ, ಹಿಂಗಿರ್ಲಿಲ್ಲ. ಹಂಗೆ ಬಳಸೋಕೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬೇಕು. ಫ್ರಿಜ್ಜಲ್ಲಿ ಇಟ್ಬೇಕು. ಫ್ರಿಜ್ಜಲ್ಲೇ ಇಕ್ಕಿದ್ದು. ಅರ್ಧ ಒಂದು ಸ್ವಲ್ಪ ಆಚೆ ಇಕ್ಕಿದ್ದೆ, ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಕ್ಕಿದ್ದೆ. ಎಷ್ಟು ಗೊತ್ತಾ? 240 ರೂಪಾಯಿ. ಆಂಟಿ ಇಷ್ಟು ಬಂದಿದೆ ಆಂಟಿ. ನಮ್ಮಪ್ಪ 250 ರೂಪಾಯಿ ಕೆಜಿ ಇತ್ತು. ಮೆಣಸಿನ ಬೆಲೆ ಸಖತ್ ರೇಟ್ ಆಗಿದೆ. ನಮ್ದು ಅವಾಗ ಮರ ಇದ್ದಾಗ ಹಾಯ್ ಮಾಡು. ಏಯ್ ಥೂ, ಅದೇನು ತೆಗಿತಿಲ್ಲ ನಾನು. ನಾನು ಅದೇನು ತೆಗಿತಿಲ್ಲ ಆಮೇಲೆ. ನೋಡ್ಲಿ ಎಲ್ಲಾರು ಅಂತ ಇಲ್ಲ. ಹೋಗಮ್ಮ, ನಾನು ನಮ್ಮ ಅಪ್ರ ಹೊಡೆದ್ಬಿಡ್ತಾನೆ. ಗೈಸ್, ಇವಾಗ ನಾವು ಏನು ತರಕ್ಕೆ ಹೋಗ್ತಾ ಇದೀವಿ ಚಿನ್ನಿ? ಕಬಾಬ್. ಕಬಾಬ್ ಪೌಡ್ರ್ ಅಲ್ಲ, ಕಬಾಬ್. ಏನ? ಕಣ್ ಬೇರೆ ಹುಷಾರಿಲ್ಲ ನಿನ್ಗೆ. ಹೌದು ಹೇಳ್ದೆ. ಸರಿ ಸರಿ ಬಾ. ಕೊಡ್ಸಿಲ್ಲ ಅಂದ್ರೆ ಅಲ್ಲೇ ಬಿಟ್ಬಿಡ್ತೀಯ? ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡ್ತೀನಿ ನಾನು. ಏನು ಹೇಳ್ತೀಯ ಕತೆ? ಸರಿ ಬೇಗ ಬಾ, ಈ ಕಡೆ ಹೋಗೋಣ. ಕರೆಕ್ಟಾಗಿ ಹೇಳು. ಐಸ್ ಕ್ರೀಮಾ ಫ್ರೆಂಚ್ ಫ್ರೈಸಾ? ಫ್ರೆಂಚ್ ಫ್ರೈಸ್ ಬೇಡವಾ ಅಣ್ಣ? ಫ್ರೆಂಚ್ ಫ್ರೈಸ್ ಬೇಡ, ಐಸ್ ಕ್ರೀಮ್ ಕೊಟ್ಬಿಡಿ. ಯಾವ್ದು ಬೇಕು ತಗೋ. ಚೆನ್ನಾಯ್ತಾ? ಇಷ್ಟ ಆಯ್ತಾ? ಇಲ್ಲ ತಿನ್ಕೊಂಬಿಡು ಬೇಗ. ಗೈಸ್, ಇಲ್ಲಿ ವಡಪಾವ್ ಸಿಗುತ್ತೆ, ನನ್ನ ಫೇವ್ರೆಟ್. ಅದಕ್ಕೆ ಬೇಗ ತಿನ್ಕೊಂಡು ಹೋಗ್ಬಿಡೋಣ ಅಂತ ಕಬಾಬ್ ಬೇರೆ ತಗೊಂಡಿದ್ದೀನಿ. ಆದರೂ ನನಗೆ ಅದೇನೋ ವಡಪಾವ್ ಅಂದರೆ ಕಾಲೇಜ್ ಡೇಸಿಂದನೂ ಸಿಕ್ಕಾಪಟ್ಟೆ ಫೇವ್ರೆಟ್ ನನಗೆ. ಅವಾಗೆಲ್ಲ 2-3 ತಿಂತಿದ್ದೆ, ಬಟ್ ಇವಾಗ ಒಂದೇ ತಿನ್ನೋಕ್ಕಾಗೋದು. ನಾನು ಪ್ರೆಗ್ನೆಂಟ್ ಟೈಮಲ್ಲಂತೂ ಅದೆಷ್ಟು ತರಿಸ್ಕೊಂಡು ತಿಂದ್ಬಿಟ್ಟಿದ್ದೀನಿ ನನ್ನ ಹಸ್ಬೆಂಡ್ ಹತ್ರ. ಸಿಕ್ಕಾಪಟ್ಟೆ ಫೇವ್ರೆಟು ನನಗೆ ವಡಪಾವ್. ಇಲ್ಲಿ ಎದುರುಗಡೆ ಒಂದು ವೈನ್ ಶಾಪ್ ಇತ್ತು. ಅದ್ರ ಮೇಲೆ 2 ನಾಯಿ ಫೋಟೋ ಹಾಕಿದ್ರು. ನನ್ನ ಮಗಳು ನೋಡ್ ಮಮ್ಮಿ ಬೋಬೋ ಫೋಟೋ ಅಂತೇನೋ ಅಂದ್ಲು. ಏನ್ ಅಂಗಡಿ ಅದು ಅಂತ ಕೇಳಿದ್ಲು. ನಾಯಿ ಕುಡಿಯೋ ಜ್ಯೂಸು ಅಂತಂದೆ. ಇನ್ನೇನು ಹೇಳಿ ನಾನು. ಚೀಸ್ ವಡಾಪಾವ್ ತಿಂತೀಯಮ್ಮ? ಚಿನ್ನಿ, ನನ್ನ ಫೇವರೆಟ್ ಇದು ಗೊತ್ತಾ? ಇಲ್ಲಿ ನೋಡಿ, ನಮ್ಮತ್ತೆ ಕೊಬ್ಬರಿ ಮಿಠಾಯಿ ಮಾಡಿಟ್ಟಿದ್ದಾರೆ. ನೋಡಿ, ನಮಗೆ ಅಂತ ಮಾಡಿಟ್ಟವ್ರೆ. ನಾನು 1 ತಿಂಗಳ ಹಿಂದೆ ಕೊಬ್ಬರಿ ತಂದು ಕೊಟ್ಟಿದ್ದೆ. ಕೊಬ್ಬರಿ ಮಿಠಾಯಿ ಮಾಡ್ತೀರಾ ಅಂತ ಹೇಳಿದ್ದೆ. ಅದನ್ನು ಇದು ಚಟ್ನಿ ಪುಡಿ ಮಾಡಿಬಿಟ್ಟಿದ್ರು. ನನಗೆ ಕೊಬ್ಬರಿ ಮಿಠಾಯಿ ಅಂದರೆ ಇಷ್ಟ. ಅದಕ್ಕೆ ಈ ಸಲ ಮಾಡಿದ್ದೀನಿ ನೋಡಮ್ಮ ಅಂತ ಅಂದ್ಬಿಟ್ಟು ಮಾಡೋರು. ನೋಡಿ ಇಷ್ಟು. ನಿಮಗೆ ಈ ರೆಸಿಪೀಸ್ ಎಲ್ಲ ತೋರಿಸ್ಬೇಕು ಅಂತ ಭಾರಿ ಆಸೆ ನನಗೆ, ಬಟ್ ಆಗ್ತಾಯಿಲ್ಲ. ನೋಡೋಣ, ಟ್ರೈ ಮಾಡ್ತೀನಿ ನಾನು ಆದಷ್ಟು. ಎತ್ತಿಕಮ್ಮ, ಇಲ್ಲಿಟ್ರೆ ಇರುವೆ ಬರಲ್ಲ ಅಂತ ಮೇಲಿಟ್ಟಿರೋದು. ಓನಮ್ಮ. ಹಾಂ, ತೊಗೊಂಬೋಗು.
ಇಲ್ಲಿಟ್ರೆ ಇರುವೆ ಬರಲ್ಲ ನೋಡಿ ಟೆಕ್ನಿಕ್. ಏನಪ್ಪ ಅಂದರೆ ನನಗೂ ನನ್ನ ಮಕ್ಳಿಗೂ ಇಲ್ಲಿಗೆ ಬಂದಿದ ತಕ್ಷಣ ಏನೋ ಒಂಥರ ನೆಮ್ಮದಿ, ಏನೋ ಒಂಥರ ಖುಷಿ. ಎಸ್ಪೆಷಲಿ ನನ್ನ ಮಕ್ಳಿಗೆ, ನನಗೂ ಅಷ್ಟೇ. ನಮ್ಮ ಮನೆ ಅಂತ ಬಂದಮೇಲೆ ಆಬ್ವಿಯಸ್ ಆಗಿ ಇದ್ದೇ ಇರುತ್ತೆ. ಬಟ್ ಒಂದು ಚಿಂತೆ ಅಂತೂ ಕಾಡುತ್ತೆ. ನನ್ನ ಗಂಡ ಇದ್ದಿದ್ದಿದ್ರೆ ಇನ್ನು ನೆಕ್ಸ್ಟ್ ಲೆವೆಲಲ್ಲಿ ಇರ್ತಿದ್ವಿ ನಾವು. ಆ ನೋವಂತೂ ಯಾವಾಗಲೂ ಇರುತ್ತೆ ನನಗೆ. ಇನ್ನೂ ತುಂಬ 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 ಚೆನ್ನಾಗಿರ್ತಿದ್ವಿ. ನನಗೂ ಗೊತ್ತು, ನಿಮಗೂ ಗೊತ್ತು. ಬಟ್ ಏನು ಮಾಡ್ತೀರಾ, ನಮ್ಮ ಪಾಲಿಗೆ ಬಂದಿರೋದಿಷ್ಟೇ, ಏನು ಮಾಡೋಕ್ಕಾಗಲ್ಲ. ತುಂಬ ಅನಿಸುತ್ತೆ ನನಗೆ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ತುಂಬ ಕಾಡುತ್ತೆ ನನಗೆ. ನಾನು ಸಾಯೋವರೆಗೂ ಅದು ಕಾಡುತ್ತೆ ಬಿಡಿ ನನಗೆ. ಅದೇ ಏನೋ ಒಂಥರ ಸಮಾಧಾನ. ಇಲ್ಲಿಗೆ ಬಂದರೆ ಒಂದು ಸ್ವಲ್ಪ ಆರಾಮಾಗಿರ್ಬೋದು. ಏನೋ ಒಂಥರ ಇಲ್ಲಿ ಅವರ ಪ್ರೆಸೆನ್ಸು ತುಂಬಾ ಅನಿಸುತ್ತೆ ನನಗೆ. ತುಂಬ ತುಂಬ ಅನಿಸುತ್ತೆ ನನ್ನ ಪ್ರೆಸೆನ್ಸು, ಅದು ಒಂದು. ಸೊ ಹೀಗೆ. ಆಮೇಲೆ ನೀವೇ ನೋಡ್ಬೋದು ನಾವು ಇಲ್ಲಿಗೆ ಬಂದರೆ ಹೆಂಗಿರ್ತೀವಿ, ನಮ್ಮ ಒಂದು ದಿನಚರಿ ಹೆಂಗಿರುತ್ತೆ ಅಂತೆಲ್ಲ ನೀವು ನೋಡ್ಬೋದು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆನಾ? ನಾನು ಇನ್ನೂ ಎಷ್ಟು ದಿವಸ ಇರ್ತೀನಿ ಏನೋ ಎತ್ತ ಅಂತ ನನಗೂ ಗೊತ್ತಿಲ್ಲ. ಓಕೆ. ಆ್ಯಂಡ್ ಆದಷ್ಟು ರೆಸಿಪೀಸ್ನ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಏನಕ್ಕೆ ನನಗೆ ಆಗಲ್ಲ ರೆಸಿಪೀಸ್ ತೋರ್ಸೋಕ್ಕೆ ಅಂತಂದರೆ, ನಾನು ಎದ್ದೇಳೋ ಅಷ್ಟರಲ್ಲಿ ಟಿಫನ್ ಮಾಡ್ಬಿಟ್ಟಿರ್ತಾರೆ, ಇಲ್ಲ ನಾನೇನೋ ಕೆಲಸ ಮಾಡ್ತಾಯಿರ್ತೀನಿ. ಅಂದರೆ ಮೀನ್ಸ್ ನನ್ನ ಬಿಸ್ನೆಸ್ದೇನೋ ಇದರಲ್ಲೇ ಇರ್ತೀನಿ, ಇಲ್ಲ ಮಕ್ಕಳನ್ನೇನೋ ನೋಡ್ತಾ ಇರ್ತೀನಿ. ಆ ಒಂದು ಟೈಮಲ್ಲಿ ಅಡುಗೆ ಮಾಡಿಬಿಡ್ತಾರೆ. ಸೊ ಹಾಗಾಗಿ ನನಗೆ ತೋರ್ಸೋಕ್ಕಾಗಲ್ಲ, ಇಲ್ಲ ಆಚೆ ಈಚೆ ಎಲ್ಲ ಹೋಗಿರ್ತೀನಿ. ಹಾಗಾಗಿ ಸೊ ಆದಷ್ಟು ಟ್ರೈ ಮಾಡ್ತೀನಿ ಒಂದೆರಡು ರೆಸಿಪೀಸ್ನ ತೋರ್ಸೋಕ್ಕೆ. ಓಕೆನಾ? ಅದು ಡಿಫ್ರೆಂಟಾಗೇ ಮಾಡ್ತಾರಲ್ವ. ಸೊ ಹಾಗಾಗಿ ಪ್ರಯತ್ನ ಪಡ್ತೀನಿ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.